ಗ್ರಾಮದ ಸಮಸ್ಯೆ ಹಾಗೂ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರುವ ಜನರ ಸಮಸ್ಯೆಗಳನ್ನು ಆಲಿಸುವ ನಿಟ್ಟಿನಲ್ಲಿ ಮೂಡಬಿದಿರೆಯ ತಾಲೂಕು ತಹಶೀಲ್ದಾರ್ ಪುಟ್ಟರಾಜ್ ಅವರು ಪುತ್ತಿಗೆಯಲ್ಲಿ ಗ್ರಾಮ ವಾಸ್ತವ್ಯವನ್ನ ಹೂಡಿ ಗ್ರಾಮ ಮಟ್ಟದ ಸಮಸ್ಯೆಗಳನ್ನು ಆಲಿಸಿದರು. ಪುತ್ತಿಗೆ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ತಹಶೀಲ್ದಾರ್ ಪುಟ್ಟರಾಜ್ ಅವರು ದೀಪ ಬೆಳಗಿಸುವ ಮೂಲಕ ಗ್ರಾಮ ವಾಸ್ತವ್ಯಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ, ಸಾಮಾನ್ಯ ಜನರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿ ಹಾಗೂ ಸವಲತ್ತುಗಳು ಸಮರ್ಪಕವಾಗಿ ತಲುಪಬೇಕೆನ್ನುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜನರ ವಿವಿಧ ಬೇಡಿಕೆ ಹಾಗೂ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಯತ್ನಿಸಲಾಗುವುದೆಂದು ಹೇಳಿದ ಅವರು, ಮುಂದಿನ ದಿನಗಳಲ್ಲಿ ಪಂಚಾಯತ್ ಸದಸ್ಯರುಗಳು ಕೂಡ ತಮ್ಮ ವಾರ್ಡಿನ ಜನರ ಸಮಸ್ಯೆಗಳನ್ನು ಆಲಿಸುವ ಕೆಲಸಗಳಾಗಬೇಕಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಸರ್ಕಾರಗಳೇ ವ್ಯಕ್ತಿಗಳು ಸರ್ಕಾರದ ಸೌಲಭ್ಯವು ತಲುಪಬೇಕಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿಯ ಜನಗಳಿಗೆ ಏನು ಸಮಸ್ಯೆ ಇದೆ, ಆ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನಾವು ತಾಲೂಕು ಕಚೇರಿಗಳನ್ನು ಜಿಲ್ಲಾ ಕಚೇರಿಗಳು ಕೂತ್ಕೊಂಡಿರೋ ಗೊತ್ತಾಗಲ್ಲ. ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಪಟ್ಟಿ ಮಾಡಿ ಆ ಸಮಸ್ಯೆಯನ್ನು ಅವರನ್ನು ಪರಿಹರಿಸಿ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರವನ್ನು ಮಹತ್ವದ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ರೀತಿ ನಾವು ಪುತ್ತಿಗೆ ಬರ್ತೀವಿ, ಸರ್ಕಾರದಿಂದ ಹಲವಾರು ಸೌಲಭ್ಯಗಳಿದೆ. ನಮ್ಮಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ ಗ್ರಾಮ ವಾಸ್ತವ್ಯದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕಾನೂನಾತ್ಮಕವಾಗಿ ಪರಿಹಾರ ಒಂದು ಮಲ್ಲ ಉದ್ದೇಶ ಇತ್ತಿನ ಕಾರ್ಯಕ್ರಮ ಇಲ್ಲಿ DC ವಾಸ್ತವ್ಯ ಆಗೋದುಂಟು. ರೆವಿನ್ಯೂ ಮಿನಿಸ್ಟರ್ನಗಲ್ಲ, ಕಂದಾಯ ಇಲಾಖೆ ಸರ್ಕಾರದ ಮಂತ್ರಿನಗಲ್ಲ ಒಂದು ವಾಸ್ತವ್ಯ ಆಗೋದು. ಬಹುಶಃ ಒಂದೊಂದು ಪರಿಕಲ್ಪನೆ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆ ಅಧಿಕಾರ ವಿಕೇಂದ್ರೀಕರಣದ ಅಂತೋಡು ಅತ್ಯಂತ ಮಹತ್ವವಾದ ಒಂದು ಕಾರ್ಯಕ್ರಮ. ನಮ್ಮ ಸಂವಿಧಾನದ ಆಶಯದಂಚ ಸಮಾಜದ ಪ್ರತಿ ಸಮುದಾಯದ ದೇಶದ ಕಟ್ಟಕಡೆದ ವ್ಯಕ್ತಿಗಳ ಮೂಲಭೂತ ಸೌಕರ್ಯ ತಿಕ್ಕೊಡು, ಸರ್ಕಾರದ ವಿವಿಧ ಸವಲತ್ತು ಪಾರದರ್ಶಕವಾದ ಆ ಹರ್ವ ಫಲಾನುಭವಿ ತಿಕ್ಕೊಡು ಪಂಪಿನ ಉದ್ದೇಶಗಳು ಗ್ರಾಮ ಪಂಚಾಯತ್ನ ಮೂಲಕ ಗ್ರಾಮೀಣ ಅಭಿವೃದ್ಧಿ ವಿಶೇಷವಾದ ಗ್ರಾಮ ಪಂಚಾಯತ್ ಅಧಿಕಾರ ವಿಕೇಂದ್ರೀಕರಣದ ಪಿಡಿಒ ಸುನೀತಾ ಜಿ ಸಾಲ್ಯಾನ್ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಯಾವುದೆಲ್ಲ ಕೆಲಸಗಳನ್ನು ಮಾಡಬಹುದು ಮತ್ತು ಅದಕ್ಕೆ ಪಂಚಾಯತ್ ನೀಡುವ ಕೂಲಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಕೂಲಿ 19,200, ಸಾಮಗ್ರಿ 12,800. ಬಾವಿ ಮಾಡಿಸಿಕೊಳ್ಬಹುದು. ಬಾವಿಗೆ ಟೋಟಲ್ 1 ಲಕ್ಷ ಅಂದಾಜು ಪಟ್ಟಿ ತಯಾರಿಸ್ತದೆ. ಅದು ಮತ್ತೆ ನೀವು ಎಷ್ಟು ಆಳ ಉದ್ದಾಗಲ ಎಷ್ಟು ಮಾಡ್ತೀರಾ ಅದರ ಮೇಲೆ ಇಂಜಿನಿಯರ್ ಬಿಲ್ ಮಾಡಿಕೊಟ್ಟಾಗ ಪೇಮೆಂಟ್ ಆಗ್ತದೆ. ಕೂಲಿ 60,000, ಸಾಮಗ್ರಿ 40,000. ಮಲ್ಲಿಗೆ ಗಿಡ ನೆಡಬಹುದು. ಗಿಡ ಒಂದಕ್ಕೆ 80 ರೂಪಾಯಿ ಆಗಿ ಕೊಡ್ತಾರೆ. ಅಡಿಕೆ ಗಿಡ ಒಂದಕ್ಕೆ 144 ರೂಪಾಯಿ ಕೊಡ್ತಾರೆ. ತೆಂಗಿನ ಗಿಡ ಒಂದಕ್ಕೆ 105 ರೂಪಾಯಿ ಕೊಡ್ತಾರೆ. ಕೃಷಿ ಹೊಂಡ ಮಾಡ್ಬೋದು. ಅದು 8,000 ಒಟ್ಟು, 7,000 ಕೂಲಿ, 10,000 ಸಾಮಗ್ರಿ, 70,000 ಕೂಲಿ, 10,000 ಸಾಮಗ್ರಿಗೆ. ಆರೋಗ್ಯ, ಕೃಷಿ, ಪಶುಸಂಗೋಪನೆ, ಶಿಕ್ಷಣ ಇಲಾಖೆ, ಅಗ್ನಿಶಾಮಕ ಮುಂತಾದ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯಿಂದ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನ ನೀಡಿದರು. ಪಂಚಾಯತ್ ಸದಸ್ಯರಾದ ಪುರುಷೋತ್ತಮ್ ನಾಯ್ಕ್, ಮುರಳೀಧರ್, ಮೊಹಮ್ಮದ್ ಶರೀಫ್, ದಯಾನಂದ, ಮೆಟಿಲ್ಡಾ, ಮೋಹಿನಿ, ಪ್ರತಿಮಾ, ಗ್ರೇಟಾ ಮಸ್ಕರೇನಿಸ್, ಸುಮಾ ಭಟ್, ಚಂದ್ರಶೇಖರ್ ನಾಯ್ಕ್, ಸೌಮ್ಯ, ಸಾರಿಕಾ, ಅಪ್ಪಿ ಹಾಗೂ ರಾಧಾ, ಉಪ ತಹಶೀಲ್ದಾರ್ ತಿಲಕ್ ಮೊದಲಾದವರು ಈ ವೇಳೆ ಹಾಜರಿದ್ದರು.